ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಕರ್ನಾಟಕ ಸರ್ಕಾರದಿಂದ ಈ KEA ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಗ್ರೂಪ್ ಬಿ ವೃಂದದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ನೇರ ನೇಮಕಾತಿ ಹುದ್ದೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಭರ್ತಿ ಮಾಡಲು ಏನು ಮಾಡ್ತಾ ಇದ್ದಾರೆ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಸೊ ಈ ಹಿಂದೆ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಈ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿರ್ತಾರೆ. ಅನಿವಾರ್ಯ ಕಾರಣಗಳಿಂದ ಅವುಗಳನ್ನು ಏನು ಮಾಡ್ತಾರೆ, ಅಪ್ಲಿಕೇಶನ್ ಇನ್ನೂ ಕರೆದಿರಂಗಿಲ್ಲ, ಡೇಟ್ ಬಿಟ್ಟಿರಂಗಿಲ್ಲ. ಸೊ ಹಾಗಾಗಿ ಇದೇ 30/5/2026ರಿಂದ ಈ ಒಂದು ಗ್ರೂಪ್ ಬಿ ಹುದ್ದೆಗೆ ನೀವುಗಳು ಅರ್ಜಿಯನ್ನು ಆಹ್ವಾನಿಸಲಾಗ್ತದೆ. ಸೊ ನೀವು ಅರ್ಜಿಗಳನ್ನು ಹಾಕ್ಬೋದು ನೋಡಿ. ಸೊ ಇದರ ಕ್ರೈಟೀರಿಯಾ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಎಷ್ಟು ಹುದ್ದೆಗಳಿವೆ, ಮತ್ತು ಇವ್ರದ್ದು ಸ್ಯಾಲ್ರಿ ಏನು ಬಂದ್ಬಿಟ್ಟು, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂತಂದು ಕಂಪ್ಲೀಟಾಗಿ ನಾವು ಈ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರೋದು 30/5/2026ರಲ್ಲಿ ಇದರದ ಒಂದು ಅಪ್ಲಿಕೇಶನ್ ಡೇಟು ಪ್ರಾರಂಭವಾಗಿರ್ತದೆ ನೋಡಿ. ಸೊ ಮೊದಲನೇದಾಗಿ ಯಾವ್ಯಾವ ಹುದ್ದೆಗಳಿವೆ, ಕೃಷಿ ಅಧಿಕಾರಿ ಇವ್ರದ್ದು ವೇತನ ಬಂದುಬಿಟ್ಟು 69,250ರಿಂದ 1,34,200 ರೂಪಾಯಿ ಆಗಿರ್ತದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು 85% ಕೃಷಿ ಅಧಿಕಾರಿಗಳಿಗೆ BSc ಕೃಷಿ ಅಥವಾ BSc ಆನರ್ಸ್ ಕೃಷಿಯನ್ನು ಇವ್ರದ್ದು ವಿದ್ಯಾರ್ಹತೆ ಆಗಿರಬೇಕಾಗಿರುತ್ತೆ ನೋಡಿ. ಏನು, ಈ ಕೃಷಿ ಅಧಿಕಾರಿಗಳಿಗೆ BScಯಲ್ಲಿ ಕೃಷಿಯನ್ನು ಪಡೆದಿರ್ತಕ್ಕಂತಹ ಡಿಗ್ರಿ ಇರಬೇಕು, ಇಲ್ಲಾಂದರೆ BScಯಲ್ಲಿ ಆನರ್ಸ್ ಕೃಷಿ. ಸೊ ಇದರಲ್ಲಿಯೂ ಕೂಡ ಇವರೇನಾಗಿರಬೇಕು, ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಸುಮಾರು ನೋಡಿ 71+2 ಹುದ್ದೆಗಳು ಖಾಲಿ ಇವೆ ನೋಡಿ. ಎಷ್ಟು, 71+2 ಹುದ್ದೆಗಳು ಈ ಕೃಷಿ ಅಧಿಕಾರಿಗಳಿಗೆ ಮೀಸಲಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದೇ ಕೃಷಿ ಅಧಿಕಾರಿಗಳಿಗೆ ಇವರ ಸ್ಯಾಲ್ರಿ ಬಂದುಬಿಟ್ಟು 69,250ರಿಂದ 1,34,200 ಸೇಮ್. ಇವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು BTech ಆಹಾರ ವಿಜ್ಞಾನ ತಂತ್ರಜ್ಞಾನ ಅಥವಾ BTechಲ್ಲಿ ಆಹಾರ ತಂತ್ರಜ್ಞಾನ ಅಥವಾ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಅಥವಾ BSc ಆನರ್ಸ್ ಆಗಿರ್ಬೋದು ಕೃಷಿ ಮಾರಾಟ ಮತ್ತು ಸಹಕಾರ, ಆರ್ BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ ಅಥವಾ BTech ಜೈವಿಕ ತಂತ್ರಜ್ಞಾನ ಅಥವಾ BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಇದಿಷ್ಟು ಕ್ವಾಲಿಫಿಕೇಷನ್ ಇದ್ದವರು ಎಷ್ಟು 13 ಹುದ್ದೆಗಳು ಅವರಿಗೆ ಮೀಸಲಿಡ್ತಾರೆ ನೋಡಿ. ಇದು ಏನು ಬಂದುಬಿಟ್ಟು ಈ ಪದವಿಗಳನ್ನು ಹೊಂದಿರತಕ್ಕಂತಹದ ಆಧಾರದ ಮೇಲೆ ಏನು ಮಾಡ್ತಾರೆ, ಈ ಒಂದು ಹುದ್ದೆಗಳ ಸಂಖ್ಯೆಯನ್ನು ಡಿಸೈಡ್ ಮಾಡಿದ್ದಾರೆ ನೋಡಿ. 71+2 ಹುದ್ದೆಗಳು BSc ಕೃಷಿ ಮತ್ತು ಆನರ್ಸ್ಗೆ ಆದರೆ 13 ಈ ಒಂದು ಪದವಿಗಳನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ 13 ಹುದ್ದೆಗಳು ಖಾಲಿ ಇರ್ತವೆ. ಸೊ ನೆಕ್ಸ್ಟು ಸಹಾಯಕ ಕೃಷಿ ಅಧಿಕಾರಿ ಇವ್ರದ್ದು 65,950ರಿಂದ 1,24,900 ರೂಪಾಯಿ ಇವ್ರದ್ದು ಸ್ಯಾಲ್ರಿ ಆಗಿರ್ತದೆ. ಇವರ ವಿದ್ಯಾರ್ಹತೆ ಅಂತಂದರೆ BSc ಕೃಷಿ ಅಥವಾ BSc ಆನರ್ಸ್ ಕೃಷಿ ಆಗಿರಬೇಕು. ಇಲ್ಲಿ ಸುಮಾರು 498 ಹುದ್ದೆಗಳು ಖಾಲಿ ಇವೆ ನೋಡಿ, ಹೈಯೆಸ್ಟ್ ಎಷ್ಟು, 498 ಹುದ್ದೆಗಳು. ಸೊ ನೆಕ್ಸ್ಟ್ ಅದೇ ಕೃಷಿ ಸಹಾಯಕ ಕೃಷಿ ಅಧಿಕಾರಿಗೆ ಸೇಮ್ ಸ್ಯಾಲ್ರಿ, ವಿದ್ಯಾರ್ಹತೆ ಬಂದುಬಿಟ್ಟು ಬೇರೆದಿದೆ ನೋಡಿ. ಇಲ್ಲಿ ನೋಡಿ, BTech ಆಹಾರ ವಿಜ್ಞಾನ ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸು ಕೃಷಿ ಮಾರಾಟ ಮತ್ತು ಸಹಕಾರ, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, BSc ಕೃಷಿ ಜೈವಿಕ ತಂತ್ರಜ್ಞಾನ, ಹೀಗೆ ಹಲವಾರು ರೀತಿಯಲ್ಲಿ ಈ ಒಂದು ವಿದ್ಯಾರ್ಹತೆ ಹೊಂದಿರತಕ್ಕಂಥವರಿಗೆ 88 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ನೋಡಿ. ಸೊ ಒಟ್ಟು ಹುದ್ದೆಗಳು ಬಂದುಬಿಟ್ಟು 670+2 ಹುದ್ದೆಗಳು ಇವೆ. ತಿಳಿತಾ, ಎಷ್ಟು, 670+2. ಸರ್ ನೀವು 900+ ಹುದ್ದೆಗಳು ಅಂತಂತಂದರೆ ಇಲ್ಲಿ ನೋಡಿದ್ರೆ 670+2 ಹುದ್ದೆಗಳಿವೆ ಅಲ್ಲ ಸರ್ ಅಂತೀರ. ಸೊ ಕಲ್ಯಾಣ ಕರ್ನಾಟಕದ್ದು ನೆಕ್ಸ್ಟ್ ಹೇಳ್ತೀನಿ. ಸೊ ಇದು ಮೊದಲು ಮುಗಿಸೋಣ, ಓಕೆನಾ. 670+2 ಹುದ್ದೆಗಳು ಇವೆ. ಸೊ ಯಾವ ರೀತಿ ನಿಮಗೆಲ್ಲ ಗೊತ್ತಾಯಿತು, ಇವ್ರದ್ದು ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಕೃಷಿ ಆನರ್ಸ್ ಅಥವಾ BScಯಲ್ಲಿ ಕೃಷಿಯನ್ನು ಹೊಂದಿರಬೇಕು ಅಥವಾ ಈ ಕೆಳಗಿರ್ತಕ್ಕಂತಹ ಒಂದು ಡಿಗ್ರಿಯನ್ನು ಅವರು ಹೊಂದಿರಬೇಕಾಗಿರುತ್ತೆ, ಓಕೆನಾ. ಸೊ ನೆಕ್ಸ್ಟು
ಇವರ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ನೋಡಿ, ಸಾಮಾನ್ಯ ಅರ್ಹತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಇದೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಇವ್ರದ್ದು ಗರಿಷ್ಠ ವಯೋಮಿತಿಯನ್ನು ನೀಡಲಾಗ್ತದೆ. ಓಕೆ, ಸೊ ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂತಹ ಒಂದು ದಿನಾಂಕ ಯಾವಾಗ ಅಂತಂದರೆ 30/5/2026 ಪ್ರಾರಂಭವಾಗ್ತದೆ. ಕೊನೆಯ ದಿನಾಂಕ 20/6/2026. ಶುಲ್ಕವನ್ನು ಪಾವತಿ ಮಾಡತಕ್ಕಂತಹ ಕೊನೆಯ ದಿನಾಂಕ ಬಂದುಬಿಟ್ಟು 22/6/2026. ಸುಮಾರು ಒಂದು 21 ದಿನ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಇವರು ಟೈಮ್ ಪೀರಿಯಡನ್ನು ಕೊಡ್ತಾ ಇದ್ದಾರೆ ಈ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ. ಓಕೆ, ಸೊ ನೆಕ್ಸ್ಟು ಪರೀಕ್ಷೆ ದಿನಾಂಕ ಕನ್ನಡ ಭಾಷಾ ಪರೀಕ್ಷೆ ದಿನಾಂಕ ನಂತರ ತಿಳಿಸಲಾಗ್ತದೆ. ಸೊ ಪತ್ರಿಕೆ 1 26/7/2026. ಈ ಒಂದು ಅರ್ಜಿ ಶುಲ್ಕ ಪಾವತಿ ಮಾಡಿದ ನಂತರ ಒಂದು ತಿಂಗಳು 4 ದಿನ ಆಗಿದ ಮೇಲೆ ಪತ್ರಿಕೆ 1 ಬೆಳಗ್ಗೆ 10ರಿಂದ 10:30ರಿಂದ 12:00ವರೆಗೂ ಪತ್ರಿಕೆ 1 ಪೇಪರ್ ಇರ್ತಾರೆ. ಸೊ ನೆಕ್ಸ್ಟ್ ಪತ್ರಿಕೆ 2 ಅದೇ ದಿನ ಮಧ್ಯಾಹ್ನ 2:30ರಿಂದ 4:30 ತನಕ ಪೇಪರ್ 2 ಟೈಮಿಂಗ್ ಇರ್ತದೆ ನೋಡಿ. ಓಕೆ, ಇವೆಲ್ಲನ ನೆನ್ಪಿಟ್ಕೋಬೇಕಾಗ್ತದೆ. ಸೊ ಇವ್ರದ್ದು ವೇತನ ನೋಡಿದ್ರಿ ನೀವೆಲ್ಲ, ಇಲ್ಲಿದೆ ನೋಡಿ, ಇದಿಷ್ಟು ವೇತನ ಕೃಷಿ ಅಧಿಕಾರಿದು, ಇದು ಸಹಾಯಕ ಕೃಷಿ ಅಧಿಕಾರದ ವೇತನ. ನೆಕ್ಸ್ಟು ಇವ್ರದ್ದು ಅರ್ಜಿ ಶುಲ್ಕ, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರ್ತದೆ. ಅರ್ಜಿ ಶುಲ್ಕ 500 ರೂಪಾಯಿ ಇದ್ದರೆ 250 ಇತರ ಪ್ರಕ್ರಿಯೆ ಶುಲ್ಕ ಅಂತಂದು ತೊಗೊಳ್ತಾರೆ. ಸೊ ಪರಿಶಿಷ್ಟ ಜಾತಿ ಪಂಗಡ ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಇವರಿಗೆಲ್ಲ 500, 250 ಅರ್ಜಿ ಶುಲ್ಕ ಆದರೆ 250 ಪ್ರಕ್ರಿಯೆ ಶುಲ್ಕ ಇರ್ತದೆ. ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಪ್ರಕ್ರಿಯೆ ಶುಲ್ಕ ಮಾತ್ರ ಇರ್ತದೆ. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಬೇಕಂತಂದರೆ ವಿಶೇಷ ಚೇತನದವರಿಗೆ ಕೇವಲ ಪ್ರಕ್ರಿಯೆ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ 250 ಅರ್ಜಿ ಶುಲ್ಕ ಇದ್ದರೆ 250 ಪ್ರಕ್ರಿಯೆ ಶುಲ್ಕ. 500 ರೂಪಾಯಿ ಇವರಿಗೆ ಸಾಮಾನ್ಯ ಅರ್ಹತೆದವರಿಗೆ 500 ರೂಪಾಯಿ ಶುಲ್ಕ ಇದ್ದರೆ 250 ಪ್ರಕ್ರಿಯೆ ಶುಲ್ಕ ಇರ್ತದೆ ನೋಡಿ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಓಕೆ, ಯಾವುದೇ ರೀತಿಯ ಅಮೌಂಟು ರಿಫಂಡ್ ಆಗಂಗಿಲ್ಲ ನೋಡ್ರಿ. ಸೊ ನೆಕ್ಸ್ಟ್ ಇದ್ರದ್ದು ಕನ್ನಡ ಭಾಷೆ ಪರೀಕ್ಷೆ ಇರ್ತದೆ. ಅದು ಪಾಸ್ ಆಗಬೇಕು, 50 ಅಂಕಗಳನ್ನು ಗಳಿಸ್ಬೇಕಾಗ್ತದೆ ನೀವು 150ರೊಳಗೆ. ಓಕೆ, ಸೊ ಪೇಪರ್ 1 ಪತ್ರಿಕೆಯಲ್ಲಿ ಏನೇನು ಇರ್ತದೆ ಸಬ್ಜೆಕ್ಟ್, ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಅದರಲ್ಲಿ ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಭೂಗೋಳಶಾಸ್ತ್ರ, ಭಾರತ ಇತಿಹಾಸ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯ, ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನ. ಸೇಮ್ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೆಲ್ಲ ಕ್ವಶನ್ಗಳು ಯಾವ್ಯಾವೆಲ್ಲ ಬುಕ್ಗಳನ್ನು ರೆಫರ್ ಮಾಡಿರ್ತಾರೆ ಅದೇ ಪತ್ರಿಕೆಯ ಸಬ್ಜೆಕ್ಟ್ಗಳು ಇಲ್ಲಿಯೂ ಕೂಡ ಇವೆ. ಒಂದೆರಡು ಅಷ್ಟೇ ಆ್ಯಡ್ ಆನ್ ಆಗಿರ್ಬೋದು. ಸೊ ಸುಮಾರು ಅಂಕಗಳು 300 ಇರ್ತದೆ, 2 ಗಂಟೆ ಟೈಮ್ ಇರ್ತದೆ ನೋಡಿ. ಸೊ ಅದೇ ರೀತಿ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರ್ತದೆ, ಅದು ಕೂಡ 300 ಮಾರ್ಕ್ಸಿಂದ ಇರ್ತದೆ, 2 ಗಂಟೆ ಟೈಮ್ ಇರ್ತದೆ ನೋಡಿ. ಓಕೆ, ಇದು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ 85% ಹುದ್ದೆಗಳಿಗೆ ಇದು. ಸೊ ಶೇಕಡ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗೆ 15% ಹುದ್ದೆಗಳಿಗೆ ಎಲ್ಲ ಸೇಮು, ಇದು ಕೂಡ ಸೇಮ್ ಆಗಿರುತ್ತೆ. ಇದು ಕೂಡ 300 ಮಾರ್ಕ್ಸು, ಇದು ಕೂಡ 300 ಮಾರ್ಕ್ಸು, 2 ಗಂಟೆದು ಟೈಮ್ ಪೀರಿಯಡ್, ಇಲ್ಲಿಯೂ ಕೂಡ 2 ಗಂಟೆ ಟೈಮ್ ಪೀರಿಯಡ್ ಆಗಿರ್ತದೆ ನೋಡಿ. ನೆಕ್ಸ್ಟು ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ಇಲ್ಲಿ. ಸೊ 4 ಪರ್ಯಾಯ ಉತ್ತರಗಳು ಇರ್ತವೆ. ಅದರಲ್ಲಿ ನೀವು ತಪ್ಪು ಉತ್ತರಕ್ಕೆ ಏನಾಗ್ತದೆ 4/1 0.75 ಅಂಕಗಳನ್ನು ಕಳೀತಾರೆ ನೋಡಿ. ಓಕೆ, ಸೊ ಇಲ್ಲಿ ನಾವು ಏನಾದರೂ ಈ ಒಂದು ನೆಗೆಟಿವ್ ಇಲ್ಲ ಅಂತಂದು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಗೆಟಿವ್ ಬಂದುಬಿಟ್ಟು 0.75 ಅಂಕ ಇದೆ ನೋಡಿ. ಓಕೆ, ಇದಿಷ್ಟು ಬಂದುಬಿಟ್ಟು ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಯ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ತದೆ. ಸೊ ಅದೇ ರೀತಿ ಈ ಕಲ್ಯಾಣ ಕರ್ನಾಟಕದ ಭಾಗದ್ದು ನೋಡೋಣ.